ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ನಾ ಇವತ್ತು ಹೊಸದೊಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಎಗ್ ಹೋಳಿಗೆ ಅಥವಾ ಮೊಟ್ಟೆ ಹೋಳಿಗೆ ಯಾವ ರೀತಿ ಮಾಡೋದು ನೋಡಿರಿ. ಭಾಳ ಈಸಿನೂ ಅದ, ತಿನ್ಲಕ್ಕೆ ಭಾಳ ಟೇಸ್ಟ್ ಅದ ರೀ. ಒಂದು 5 ಎಗ್ ತೊಗೋತೀನಿ ರೀ. ಎಗ್ ತೊಗೊಂಡು ಒಂದು 10 ನಿಮಿಷ ಕುದಿಸ್ತೀನಿ ರೀ. ಎಗ್ಗ ತೊಳೆದಿಟ್ಟಿನಿ ರೀ. ತೊಳೆದು ಕುದಿಲಕ್ಕೆ ಇಟ್ಟಿನಿ ರೀ. ಎಗ್ ಕುದಿಲಕ್ಕೆ 10 ನಿಮಿಷ ಬೇಕು ರೀ. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಕುದಿಸಿದೆವಂದ್ರೆ ಸಿಪ್ಪಿ ಜಲ್ದಿ ಬಿಡ್ತಾವೆ ರೀ. ಮ್ಯಾಗ ಮುಚ್ಚಿಡ್ತೀನಿ ರೀ. ಈ ಕಡೆ ಹಿಟ್ಟು ರೆಡಿ ಮಾಡಿ ಇಡ್ತೀನಿ ರೀ. ಎಗ್ ಕುದಿಯತನ ಹಿಟ್ಟು ರೆಡಿ ಮಾಡ್ಕೊತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೋತೀನಿ ರೀ. ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದ್ಕೋತೀನಿ. ಹಿಟ್ಟು ಸ್ವಲ್ಪ ಮೆತ್ತಗೆ ನಾದ್ಬೇಕು ರೀ. ಅದಕ್ಕೆ ಹಿಟ್ಟು ಎರಡು ಚಂದ ನಾದ್ತೇವೆ ನೋಡ್ರಿ, ಎರಡು ಚಂದ ಹೋಳಿಗೆ ಬರ್ತಾವೆ. ನೀವು ಬೇಕಂದ್ರೆ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಬೋದು. ನಾ ಗೋಧಿ ಹಿಟ್ಟು ತೊಗೊಂಡೀನಿ ರೀ. ಹಿಟ್ಟು ಮೆತ್ತಗೆ ನಾದ್ಬೇಕು ರೀ. ಇದು ಚಂದಾಗಿ ತಿಕ್ಕಿ ನಾದ್ಕೋತೀನಿ ರೀ. ಮುಚ್ಚಿಡ್ತೀನಿ ರೀ. ಈಗ ಈ ಕಡೆ ಹೂರ್ಣ ರೆಡಿ ಮಾಡ್ಕೋತೀನಿ. ಎಗ್ ಹೂರ್ಣ ರೆಡಿ ಮಾಡ್ಕೋತೀನಿ ರೀ. ಈಗ ಎಗ್ ಕುದ್ದವ್ರಿ. ಎಲ್ಲ ಸಿಪ್ಪಿ ಬಿಡಿಸ್ಕೊಂಡೀನಿ. ತುರ್ಕೋತೀನಿ ನೋಡ್ರಿ ಎಗ್. ಈ ಥರ ತುರಿಬೇಕು ರೀ. ಹೂರ್ಣ ಅಂದ್ರೆ ಚಂದ ಆಗ್ತದೆ ರೀ. ಅಷ್ಟು ಎಗ್ ಇದೇ ಥರ ತುರಿದು ಇಟ್ಕೋತೀನಿ ರೀ. ನಾ ನೋಡಿರಿ ಎಲ್ಲ ಇದೇ ಥರ ತುರ್ಕೋತೀನಿ ರೀ. ಎಗ್ ಸಾಫ್ಟ್ ಇರ್ತದಲ್ಲ ರೀ, ಜಲ್ದಿ ತುರಿಯೋದು ಆಗ್ತದೆ ರೀ. ನೋಡಿರಿ ಎಷ್ಟು ಚೆಂದಾಗ್ಯದ ನೋಡಿರಿ. ಸ್ಟವ್ ಮ್ಯಾಗ ಒಂದು ಕಡೆ ಇಟ್ಕೋತೀನಿ ರೀ. ಒಗ್ಗರಣೆ ಮಾಡ್ಕೊತೀನಿ. ಈಗ ಹೂರ್ಣ ರೆಡಿ ಮಾಡ್ಕೊಳಕ್ಕೆ ಒಗ್ಗರಣೆ ಹಾಕ್ಕೋತೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ. 2 ಈರುಳ್ಳಿ ತೊಗೊಂಡೀನಿ ರೀ. ಸಣ್ಣ ಕಟ್ ಮಾಡಿ ತೊಗೋಬೇಕು ರೀ ಈರುಳ್ಳಿ. ಎಷ್ಟು ಸಣ್ಣ ಆಗ್ತದೆ ಅಷ್ಟು ಸಾಧ್ಯ ಆದಷ್ಟು ಸಣ್ಣ ಮಾಡ್ಬೇಕು ರೀ ಈರುಳ್ಳಿ. ಫುಲ್ ಸಣ್ಣ ಆದ್ರೆ ಚೆಂದ ಆಗ್ತದೆ. ನಾವು ಹೋಳ್ಗೆ ಲಾಡ್ಸಾಗ ಹರಿಯಲ್ಲ ರೀ ಹೋಳ್ಗೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ಯದ್ರಿ. ಈಗ ಟೊಮಾಟೊ ಹಾಕ್ಕೋತೀನಿ. 1 ಟೊಮಾಟೊ ತೊಗೊಂಡಿನಿ. ಟೊಮಾಟೊನೂ ಸಣ್ಣ ಕಟ್ ಮಾಡ್ಬೇಕು ರೀ. ಫುಲ್ ಸಣ್ಣ ಕಟ್ ಮಾಡಿದ್ರೆ ಅಂದ್ರೆ ಲಡ್ಸಾಗ ಚಂದ ಬರ್ತಾವ್ರಿ ಹೋಳ್ಗೆ. ಇದನ್ನು ಫ್ರೈ ಆಗ್ಯದ್ರಿ. ಈಗ ಟೊಮಾಟೊನು ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕ್ತೀನಿ. ಸ್ವಲ್ಪ ಧನಿಯಾ ಹಾಕ್ಕೋತೀನಿ. ಸ್ವಲ್ಪ ಚಿಕನ್ ಮಸಾಲೆ ಹಾಕ್ಕೋತೀನಿ ರೀ. ನಿಮಗೆ ಬೇಕಂದ್ರೆ ಗರಂ ಮಸಾಲೆನೂ ಹಾಕ್ಕೋಬೋದು ಸ್ವಲ್ಪ. ನಾ ಚಿಕನ್ ಮಸಾಲೆ ಹಾಕ್ಕೊಂಡೀನಿ. ಖಾರ ನೋಡ್ಕೊಂಡು 1-1.5 ಸ್ಪೂನ್ ಖಾರ ಹಾಕ್ಕೋತೀನಿ ರೀ. ನಾ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನು ಹಾಕ್ಕೋತೀನಿ ರೀ. ಹಾಗಾಗಿ ಸ್ವಲ್ಪ ಪುಡಿ ಖಾರ ಸ್ವಲ್ಪ ಹಾಕ್ಕೊಂಡೀನಿ. ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ 3 ಕೂಡಿ ಪೇಸ್ಟ್ ಮಾಡಿದ್ದೆ ಮಿಕ್ಸಿಗೆ ಹಾಕಿ ಅದು ಹಾಕ್ಕೊಂಡೀನಿ ರೀ. ನಾ ಹಾಗಾಗಿ ಪುಡಿ ಖಾರ 1.5 ಸ್ಪೂನ್ ಅಷ್ಟೇ ಹಾಕ್ಕೊಂಡೀನಿ. ಖಾರ ನೋಡ್ಕೊಂಡು ಹಾಕೋರಿ. ಇದೆಲ್ಲ ಚೆಂದ ಫ್ರೈ ಅಲ್ರಿ. ಸ್ವಲ್ಪ ಚೆಂದ ಮಿಕ್ಸ್ ಮಾಡಿ ನೋಡಿರಿ. ಇದು ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗ್ಬೇಕು ರೀ. ಈಗ ಮೆಂತಿ ಪಲ್ಯ, 1 ಸೂಡು ಮೆಂತಿ ಪಲ್ಯ ತೊಗೊಂಡಿದ್ದೀನಿ ರೀ. ಸಣ್ಣಗೆ ಕಟ್ ಮಾಡಿ ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೆ. ನಿಮಗೆ ಮೆಂತಿ ಪಲ್ಯ ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ನಾ ಮೆಂತಿ ಪಲ್ಯ ಹಾಕಿದ್ರೆ ಚೆಂದ ಆತಂತೇಳಿ 1 ಸೂಡು ಮೆಂತಿ ಪಲ್ಯ ತೊಗೊಂಡು ಸಣ್ಣಗೆ ಕಟ್ ಮಾಡಿ ಹಾಕೀನಿ ರೀ. ನಾ ರುಚಿಗೆ ಉಪ್ಪು ಹಾಕ್ಕೋತೀನಿ. ನಿಮ್ಗೆ ಇಷ್ಟ ಇದ್ರೆ ಹಾಕಿರಿ, ಬೇಡಂದ್ರೆ ಬರೀ ಎಗ್ ಹಾಕಿನೂ ಮಾಡ್ಬೋದು. ಈ ಥರ ಮಾಡ್ದೇವಂದ್ರೆ ಟೇಸ್ಟ್ ಆತಂತೇಳಿ ಸ್ವಲ್ಪ ಮೆಂತಿ ಪಲ್ಯ ಯೂಸ್ ಮಾಡೀನಿ ರೀ. ನಾ ಇದು ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿಟ್ಟು ಬಿಡ್ತೀನಿ. ನಿಮಿಷ 2-3 ನಿಮಿಷ ಮುಚ್ಚಿಡ್ತೀನಿ ರೀ. ಮೆಂತಿ ಪಲ್ಯ ಮೆತ್ತಗಾಗ್ತದೆ ಅಷ್ಟೊತ್ತನ. ಮೆಂತಿ ಪಲ್ಯ ಮೆತ್ತಗಾಗ್ಯದ ನೋಡ್ರಿ. ಈಗ ತುರಿದಿಟ್ಟಿರೋದು ಎಗ್ ಹಾಕ್ಕೋತೀನಿ ರೀ. ಮೊಟ್ಟೆ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ತೀನಿ ರೀ. ಈ ಥರ ಮಾಡಿದೆವು ಅಂದ್ರೆ ಹೋಳ್ಗೆ ಭಾಳ ಟೇಸ್ಟ್ ಆಗ್ತಾವ್ರಿ. ಮೊಟ್ಟೆ ಹೋಳ್ಗೆ ಯಾರನ್ನೂ ತಿನ್ನಕ್ಕೆ ಇಷ್ಟಪಡ್ತಿರ್ತಾರೆ ರೀ. ಹೋಳಿಗೆ ಭಾಳ ಟೇಸ್ಟ್ನೂ ಆಗ್ತಾವ್ರಿ ತಿನ್ನಕ್ಕೆ. ಈ ಥರ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈ ಥರ ಹೋಳಿಗೆ ಮಾಡಿ 1-2 ನಿಮಿಷ ಮುಚ್ಚಿಡ್ತೀನಿ ರೀ. ಈಗ ಎಲ್ಲ ಮಸಾಲೆ ಹತ್ತಿಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ರೀ. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ತೀನಿ ರೀ. ನೋಡಿರಿ ಇದೆಲ್ಲ ಮಿಕ್ಸ್ ಮಾಡಿ ಇಟ್ಟಿನಿ. ಈಗ ಆರ್ಲಿಟ್ರಿದು ಇನ್ನೊಂದು ಸ್ವಲ್ಪ ಹಿಟ್ಟು ತಿಕ್ಕೋತೀನಿ. ಈಗ ಲಟ್ಸ್ಲಕ್ಕೆ ಹಿಟ್ಟು ರೆಡಿ ಮಾಡ್ಕೋತೀನಿ ರೀ. ಹೋಳಿಗೆ ಲಟ್ಸ್ಬೇಕಲ್ಲ ರೀ. ಹಿಟ್ಟು ಇನ್ನೊಂದು ಸ್ವಲ್ಪ ತಿಕ್ಕೋತೀನಿ. ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟು ತಿಕ್ತೀನಿ ರೀ. ಹಿಟ್ಟು ಎಷ್ಟು ಚೆಂದ ತಿಕ್ತೀವಿ ನೋಡಿರಿ, ಎಷ್ಟು ಚೆಂದ ಹೋಳಿಗೆ ಬರ್ತಾವೆ. ಈಗ ಹೋಳ್ಗೆ ರೆಡಿ ಮಾಡ್ಕೋತೀನಿ ನೋಡಿರಿ. ನಾವು ಹೋಳ್ಗೆ ಯಾವ ಥರ ಮಾಡ್ತೀವಿ ಅದೇ ಥರ ಹೂರ್ಣ ತುಂಬ್ಕೋತೀನಿ ರೀ. ಇದಕ್ಕೂ ಈ ಥರ ಹಚ್ಚ ಮಾಡ್ಕೋತೀನಿ ರೀ. ಇದ್ರೊಳಗೆ ಹೂರ್ಣ ತುಂಬ್ತೀನಿ ರೀ.
ಮೊಟ್ಟೆ ಹೂರಣ ನೋಡಿರಿ. ನಿಮ್ಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಮಾಡ್ಬೋದು. ನೀವು ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಬೋದು. ಈ ಥರ ಮಾಡಿದ್ರೆ ಒಟ್ಟು ಹರಿಯಲ್ರಿ ಹೋಳ್ಗೆ. ಹಿಟ್ಟು ಹಚ್ಚಿ ನಿಮ್ಗೆ ಬೇಕಾದ್ರೆ ಎಣ್ಣೆ ಹಚ್ಚಿನೂ ಲಾಟಿಸ್ಬೋದು, ಹಿಟ್ಟು ಹಚ್ಚಿನೂ ಲಾಟಿಸ್ಕೊಬೋದು. ನಾ ಹಿಟ್ಟು ಹಚ್ಚಿ ಲಾಟ್ಸಾತೀನಿ ರೀ, ಎಣ್ಣೆ ಹಚ್ಚಿ ಬೇಯಿಸ್ಕೊತೀನಿ ನೋಡಿರಿ. ಎಷ್ಟು ದೊಡ್ಡ ಬೇಕಾದ್ರೆ ಅಷ್ಟು ದೊಡ್ಡ ಆತಾವ್ರಿ. ನೋಡಿರಿ ಎಲ್ಲಿ ಹರಿಯೋದಿಲ್ಲ ಏನಿಲ್ಲ, ಅಷ್ಟು ಚಂದ ಆತಾವ್ರಿ. ನಾವು ಹೆಂಗೆ ಲಾಟಿಸ್ತೇವೆ ಅಷ್ಟು ದೊಡ್ಡ ಆತಾವೆ. ನಾವು ಎಷ್ಟು ಹಿಟ್ಟು ತೊಗೊಂಡಿರ್ತೇವೆ ನೋಡಿರಿ ಹೂರ್ಣ ಹಿಟ್ಟು, ಅದ್ರ ಮ್ಯಾಗ ಅಷ್ಟು ದೊಡ್ಡ ಆತಾವೆ. ಎಣ್ಣೆ ಹಚ್ಚಿ ಹಾಕ್ತೀನಿ ರೀ, ಹಂಚಿನ ಮ್ಯಾಗ ಹಂಚು ಕೈದದ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಕೊತೀನಿ ರೀ. ಚೆಂದಾಗಿ ಎಣ್ಣೆ ಹಚ್ಚಿ ಬೇಯಿಸ್ಕೋಬೇಕ್ರಿ ಇದು. ಯಾಕಂದ್ರೆ ಹಿಟ್ಟು ಹಚ್ಚಿ ಲಟಾಸಿನಲ್ರಿ ನಾ, ಹಾಗಾಗಿ ಎಲ್ಲ ಕಡೆ ಎಣ್ಣೆ ಹಚ್ಚಿ ಬೇಯಿಸ್ಕೊತೀನಿ. ನಿಮ್ಗೆ ಎಣ್ಣೆ ಹಚ್ಚಿ ಲಾಟಿಸ್ತೀರ ಹಂಗೂ ಲಾಟಿಸ್ಬೋದು, ನಿಮ್ಗೆ ಹೆಂಗೆ ಇಷ್ಟ ಆಗ್ತದೆ ಆ ಥರ ಲಾಟಿಸ್ಕೊಬೋದು ರೀ. ಎಣ್ಣೆ ಹಚ್ಚಿ ಚೆಂದಾಗಿ ಬೇಯಿಸ್ತೇವಂದ್ರೆ ಮೆತ್ತಗೆ ಆತಾವ್ರಿ, ಮತ್ತು ತಿನ್ನಕ್ಕೂ ಭಾಳ ಟೇಸ್ಟ್ ಆಗ್ತದ ನೋಡಿರಿ. ಒಂದು ಸಲ ಟ್ರೈ ಮಾಡಿರಿ ನೀವು. ನಮ್ಮ ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.